ಇವತ್ತು ಬಹಳ ಬಹಳ ಬೊಂಬಾಟಾಗಿರೋ ಒಂದು ಕಾಳಗ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಕಡೆಗೆ ವೈಭವ್ ಸೂರ್ಯವಂಶಿ, ಈ ಕಡೆ ಜಸ್ಪ್ರೀತ್ ಬುಮ್ರಾ. ವಾವ್! ಟೀನೇಜ್ ವರ್ಸಸ್ ವಿಂಟೇಜ್, ಅಥವಾ ಜೆನ್ ನೆಕ್ಸ್ಟ್ ವರ್ಸಸ್ ಜೆನ್ ಬೆಸ್ಟ್ ಅಂತ ಕೂಡ ಹೇಳ್ಬೋದು. ಜಗತ್ತಲ್ಲಿ ನಂಬರ್ 1 T20 ಮೋಸ್ಟ್ ಫಿಯರ್ಡ್ ಬೌಲರ್ ಯಾರು ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ. ಈಗ ಮೋಸ್ಟ್ ಎಕ್ಸೈಟಿಂಗ್ ಟ್ಯಾಲೆಂಟ್ ಇನ್ ದ ವರ್ಲ್ಡ್ ಯಾವುದು ಅಂತ ಹೇಳಿದ್ರೆ ಅದು ವೈಭವ್ ಸೂರ್ಯವಂಶಿ. ಬೊಂಬಾಟ ಇರೋ ಕಾಳಗ ಅಂತ ಅನಿಸ್ತಾ ಇದೆ. ಬಟ್ ಆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಇರ್ತಾರಲ್ಲ ಅವ್ರ ಬಗ್ಗೆ ನಾವು ಮರೆಯೋಂಗಿಲ್ಲ. ಯಾಕಂದ್ರೆ ಎಕ್ಸ್ಟ್ರಾರ್ಡಿನರಿ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ? ಯಶಸ್ವಿ ಜೈಸ್ವಾಲ್ 200 ಹೊಡೆದಿದ್ದಾರೆ ಮುಂಬೈ ಇಂಡಿಯನ್ಸ್ ವಿರುದ್ಧ. ಅಂದ್ರೆ ಜಸ್ಪ್ರೀತ್ ಬುಮ್ರಾ ಆಡಿದ್ರು ಇವ್ರಿಗೆ ಮ್ಯಾಟರ್ ಆಗೋದಿಲ್ಲ. ಆ ತರ ಒಂದು ನಂಬರ್ಸ್ ಇಟ್ಕೊಂಡಿರೋದು ಯಶಸ್ವಿ ಜೈಸ್ವಾಲ್. ಲಾಸ್ಟ್ ಗೇಮ್ ಅಲ್ಲಿ ಅರ್ಧ ಶತಕ ಬರುತ್ತೆ. ಫಸ್ಟ್ ಗೇಮ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ನಾಟ್ ಔಟ್ ಆಗಿ ವಿನ್ನಿಂಗ್ ರನ್ ಹೊಡಿತಾರೆ. ಅಂದ್ರೆ ದೃಢ ಸಂಕಲ್ಪ ಮಾಡಿ ಬಂದಂಗಿದೆ ಯಶಸ್ವಿ ಜೈಸ್ವಾಲ್ ಅವರು. ಗುರು, ನನ್ನ ಹೆಂಗ್ ನೀವು ಬಿಡ್ತೀರಾ ಇಂಡಿಯನ್ T20 ಟೀಮ್ ಇಂದ, ನೋಡಿ ಹೆಂಗ್ ಆಡ್ತೀನಿ ಅಂತ ತೋರ್ಸೋಂಗೆ ಕಾಣ್ತಾ ಇದೆ. ಇದು ಒಂದ್ ಸೈಡ್ ಕಾಳಗ. ಅಂದ್ರೆ ಇನ್ನೊಂದ್ ಸೈಡ್ ಕಾಳಗ ಮಜಾ ಇರೋದೇನ್ ಗೊತ್ತಾ? ಬ್ಯಾಟಿಂಗ್ ಅಂತ ಬಂದಾಗ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರವಾಗಿ, ಈ ಕಡೆ ಬೌಲಿಂಗ್ ಮಾಡೋದು ಸಂದೀಪ್ ಶರ್ಮಾ. ಈ ಶರ್ಮಾ ವರ್ಸಸ್ ಶರ್ಮಾ ಕಾಳಗ ಓವರ್ ದ ಇಯರ್ಸ್ ಬೊಂಬಾಡ್ ಮಜಾ ಇದೆ. ಯಾಕೆ ಗೊತ್ತಾ? 5 ಬಾರಿ ಔಟ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಸಂದೀಪ್ ಶರ್ಮಾ ಅವರು. ಆಮೇಲೆ 86 ಸ್ಟ್ರೈಕ್ ರೇಟ್, ಆವರೇಜ್ ಲೆಸ್ ದ್ಯಾನ್ 10 ಅಥವಾ 8.6 ಟು ಬಿ ಪ್ರಿಸೈಸ್ ಅಗೇನ್ಸ್ಟ್ ಸಂದೀಪ್ ಶರ್ಮಾ, ರೋಹಿತ್ ಶರ್ಮಾ ಅವ್ರದ್ದು.